Hi, hello everybody. Welcome to Vikas Commerce Tutorials and I am Mr. Vikas Manke here. So ವಿದ್ಯಾರ್ಥಿಗಳೇ ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ನಾವು ಲಾಸ್ಟ್ ಎಪಿಸೋಡ್ನಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ನಲ್ಲಿ ಬರುವಂತಹ ಫಾರ್ಮೆಟನ್ನು ನೋಡಾಯಿತು. ದೇರ್ ಆರ್ 7 ಹೆಡ್ಡಿಂಗ್ಸ್, 7 ಹೆಡ್ಡಿಂಗ್ಸ್ಗಳು ಬರ್ತದೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಸ್ ಪರ್ ಶೆಡ್ಯೂಲ್ 3. ಸೊ ಆ 7 ಹೆಡ್ಡಿಂಗ್ಸಿನ ಫಾರ್ಮೆಟ್ ಮತ್ತು ಅದಕ್ಕೆ ಬೇಕಾಗಿರುವಂತಹ ನೋಟ್ಸ್ಗಳು ಯಾವ್ಯಾವು, ನಮ್ಮ ಕ್ವಶನ್ನಲ್ಲಿ ಬಹಳಷ್ಟು ಬಾರಿ ಬಂದಿರುವಂತಹ ನೋಟ್ಸ್ ಯಾವ್ಯಾವು ಅಂತೇಳಿ ಲಾಸ್ಟ್ ಸೆಷನ್ನಲ್ಲಿ ನೋಡಾಯಿತು. ಇವತ್ತಿನ ಸೆಷನ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಆಸ್ ಪರ್ ಶೆಡ್ಯೂಲ್ 3 ಇದರ ಬಗ್ಗೆ ಒಂದು ಕ್ವಶನನ್ನು ಲೈವ್ ಆಗಿ ಸಾಲ್ವ್ ಮಾಡುವಂಥ ಕೆಲಸವನ್ನು ಮಾಡುವ. ಸೊ ಯಾವ ರೀತಿ ನಾವು ಇದನ್ನು ಫಾಲೋ ಮಾಡಬೇಕು, ಯಾವ ರೀತಿ ಹೆಡ್ಡಿಂಗ್ಸನ್ನು ಹಾಕಬೇಕು, ಯಾವ ರೀತಿ ನೋಟ್ಸನ್ನು ಪ್ರಿಪೇರ್ ಮಾಡಬೇಕು, ಯಾವುದು ಯಾವ ನೋಟ್ ಒಳಗಡೆ ಹೋಗ್ತದೆ ಅಂತ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ಇವತ್ತಿನ ಸೆಷನ್ನಲ್ಲಿ ಕಲಿಯುವಂತಹ ಪ್ರಯತ್ನ ಮಾಡುವ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆದ ನಂತರ ನಾವು ಡಿವೆಂಚರ್ಸ್ ಕೂಡ ಸ್ಟಾರ್ಟ್ ಮಾಡ್ತೀವಿ, ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಸಾಲ್ವ್ ಮಾಡುವ. ಅದೇ ರೀತಿ ಫಸ್ಟ್ ಇಯರ್ ಅಕೌಂಟೆನ್ಸಿಯನ್ನು ಕೂಡ ತೊಗೊಂಡ್ಬರ್ತಾ ಇದ್ದೀನಿ. ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಕೂಡ ನಾವು ವಿಡಿಯೋಸ್ಗಳನ್ನು ಮಾಡಬೇಕು ಅಂತ ಚಿಂತನೆ ನಡೆಸ್ತಾ ಇದ್ದೀವಿ. ಸೊ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ವಿಡಿಯೋ ಏನಾದರೂ ಮಾಡಬೇಕು ಸರ್ ಅಂದಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ನೀವು ಕಮೆಂಟ್ ಮಾಡಿ ದಯಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಫಾರ್ ದಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿದಾಗ ನಾವು ಮಾಡುವಂತಹ ಎಲ್ಲ ವಿಡಿಯೋಸ್, ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತದೆ. ಸೊ ವೈ ಲೇಟ್, ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ನಿಮ್ಮ ಮುಂದೆ ಈಗ ಒಂದು ಕ್ವಶನ್ ಕೂಡ ಕಾಣ್ತಾ ಇದೆ. ಈ ಕ್ವಶನ್ ನಮ್ಮ ಸೆಕೆಂಡ್ PUC ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಬಂದಿರುವಂಥದ್ದು ಕ್ವಶನ್ ಬ್ಯಾಂಕ್ ಇದೆ. ಕ್ವಶನ್ ಬ್ಯಾಂಕ್ನಿಂದ ಬಂದಿರುವಂಥ ಕ್ವಶನ್ಸ್ ಆಲ್ಮೋಸ್ಟ್ ಎಲ್ಲ ಕಾಲೇಜ್ಗಳಲ್ಲಿ ಈ ಕ್ವಶನ್ ಬ್ಯಾಂಕ್ ಮುಖಾಂತರ ಕ್ವಶನ್ಸ್ಗಳನ್ನು, ಅದರ ಸೊಲ್ಯೂಷನ್ಸ್ಗಳನ್ನು ಮಾಡುವಂಥ ಕೆಲಸ ಆಗ್ತಿರ್ತದೆ, ಕರೆಕ್ಟಾ? ಸೊ ಈ ಕ್ವಶನನ್ನು ನಾವೇನು ಮಾಡೋಣ ಅಂದರೆ ಟಾಪ್ ಟು ಬಾಟಮನ್ನು ಓದುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಈ ಕ್ವಶನ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇರ್ತದೆ. ಸೊ ಈ ಕ್ವಶನನ್ನು ಸರಿಯಾದ ರೀತಿಯಲ್ಲಿ ನೀವು ಕಾಪಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಾಗ್ತದೆ, ಇಲ್ಲ ಅಂದ್ರೆ ನಾನು ಜೊತೆಗೆ ಸಾಲ್ವ್ ಮಾಡಿದ್ರು ಕೂಡ ನೋ ಪ್ರಾಬ್ಲಮ್. ಓಕೆ, ಫಸ್ಟ್ ಕ್ವಶನನ್ನು ಓದ್ಬಿಡ್ತೀನಿ ನಾನು. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್, ಏನನ್ನು ಪ್ರಿಪೇರ್ ಮಾಡಂತ ಹೇಳ್ತಾ ಇದ್ದಾರೆ ಅವರು. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31/3/2018 ಆ್ಯಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನೀಸ್ ಆ್ಯಕ್ಟ್ 2013. 2013 ಕಂಪನಿಗಳ ಕಾಯ್ದೆಯ ಪ್ರಕಾರ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ ಇಲ್ಲಿ? ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಪರ್ಚೇಸ್ ಆಫ್ ಗೂಡ್ಸ್. ಸ್ನೇಹಿತರೆ, ರೆವೆನ್ಯೂ ಫ್ರಮ್ ಆಪರೇಷನ್ಸ್ಗೆ ಮತ್ತೊಂದು ಶಬ್ದ ಏನಪ್ಪ ಅಂದರೆ ಸೇಲ್ಸ್ ಅಂತ ಕರಿತೀವಿ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಮತ್ತು ಸೇಲ್ಸ್ ಬೋತ್ ಆರ್ ಸೇಮ್ ವರ್ಡ್ಸ್, ಸೇಮ್ ಮೀನಿಂಗ್. ಅದಾದ ನಂತರ ಎರಡನೇದು ಪರ್ಚೇಸ್ ಆಫ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ. ಪರ್ಚೇಸ್ ಆಫ್ ಗೂಡ್ಸ್ ಅಂದರೆ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತ ಕರಿತೀವಿ. ಅದು ಎಕ್ಸ್ಪೆನ್ಸ್ಗೆ ಹೋಗ್ತದೆ. ನಮ್ಮ ಲಾಸ್ಟ್ ಸೆಷನಿನ ಫಾರ್ಮ್ಯಾಟ್ನಲ್ಲಿ ನೋಡಿದ್ದೀವಿ. ಯಾರೆಲ್ಲ ಈ ಸೆಷನನ್ನು ನೋಡ್ತಾ ಇದ್ರಿ, ಮೊದಲಿನ ಎಪಿಸೋಡನ್ನು ನೋಡದೆ ಎರಡನೇ ಎಪಿಸೋಡನ್ನು ನೋಡ್ತಾ ಇದ್ದರೆ ದಯಮಾಡಿ ಎಪಿಸೋಡ್ 1 ನೋಡಿಕೊಂಡು ಎಪಿಸೋಡ್ 2 ನೋಡಿದರೆ ನಿಮಗೆ ಇನ್ನಷ್ಟು ಚೆನ್ನಾಗಿ ಇದು ಅರ್ಥ ಆಗ್ತದೆ. ಅಲ್ಲಿ ಫಾರ್ಮ್ಯಾಟನ್ನು ಡಿಸ್ಕಸ್ ಮಾಡಿದ್ದೀವಿ. ಅದಾದ ನಂತರ ಎರಡನೇದು ಬರೋದು ಪರ್ಚೇಸ್ ಆಫ್ ಗೂಡ್ಸ್, ನಿಮ್ಗೆ ಗೊತ್ತಾಯ್ತದೆ ಎಕ್ಸ್ಪೆನ್ಸ್ ಒಳಗಡೆ ಹೋಗ್ತದೆ. ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಅಂತ ಬರೆದಿದ್ದಾರೆ ಸ್ನೇಹಿತರಲ್ಲಿ. ಸ್ಯಾಲರೀಸ್ ಯಾರಿಗೆ ಕೊಡ್ತೀವಿ ನಾವು? ಎಂಪ್ಲಾಯೀಸ್ಗೆ ಕೊಡ್ತೀವಿ. ಸೊ ಹಾಗಾಗಿ ಇದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ಗೆ ಹೋಗ್ತದೆ. ಲಿವ್ ಎನ್ಕ್ಯಾಶ್ಮೆಂಟ್, ಇದು ಲಿವ್ ಕೂಡ ನಾವು ಯಾರಿಗೆ ಸಂಬಂಧಪಟ್ಟಂಥ ಶಬ್ದ, ಇದು ಎಂಪ್ಲಾಯೀಸ್. ಹಾಗಾಗಿ ಇದು ಕೂಡ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂತೇಳಿ ಒಂದು ನೋಟನ್ನು ಮಾಡಿಕೊಂಡು ಬರಬೇಕಾಗ್ತದೆ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್, ರಿಪೇರ್ಸ್ ಟು ಮಷಿನರಿ, ಆಮೇಲೆ ಟ್ಯಾಕ್ಸ್. ಈ ರೀತಿ ಒಂದು ಕ್ವಶನ್ ಅದ. ಈಗ ಇದರ ಉತ್ತರ ಯಾವ ರೀತಿ ಆಗ್ತದ ಅಂತ ನೋಡುವ. ಈಗ ಮೊದಲಿಗೆ ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಇದನ್ನು ನಾವು ಡೈರೆಕ್ಟ್ಲಿ ತೊಗೊಂಡ್ಬಿಡ್ತೀವಿ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ಗೆ ಯಾವುದೇ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಪರ್ಚೇಸ್ ಆಫ್ ಗೂಡ್ಸ್ ಹೆಡಿಂಗ್ ನಂಬರ್ 4 ಅಲ್ಲಿ ಎಕ್ಸ್ಪೆನ್ಸಸ್ನಲ್ಲಿ ಹೋಗ್ತದೆ. ಇದನ್ನು ಕೂಡ ಡೈರೆಕ್ಟಾಗಿನ ತೊಗೊಂಡ್ಬಿಡ್ತೀವಿ, ಯಾವುದೇ ನೋಟ್ಸನ್ನು ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಅಂತದ ಸ್ನೇಹಿತರಲ್ಲಿ. ಸ್ಯಾಲರೀಸನ್ನು ಕೊಡಬೇಕಾದ್ರೆ ಸ್ಯಾಲರಿ ಈಗ ಎಕ್ಸ್ಪೆನ್ಸಸ್ನಲ್ಲಿ ಬರ್ತದೆ. ನೀವು ಬಹಳಷ್ಟು ಪ್ರಾಬ್ಲಮನ್ನು ಬಿಡಿಸಿದ್ದೀರಿ. ಅಡ್ಮಿಷನ್, ಡಿಸಲ್ಯೂಷನ್, ರಿಟೈರ್ಮೆಂಟ್, ಆಮೇಲೆ ನಿಮ್ಮ ಫಸ್ಟ್ ಇಯರ್ ಅಕೌಂಟ್ಸ್ನಲ್ಲಿ ಕೂಡ ಬಿಡಿಸಿರ್ತೀರಿ. ಸ್ಯಾಲರಿ ಅನ್ನೋದು ಎಕ್ಸ್ಪೆನ್ಸ್.
ಮತ್ತು ಎಕ್ಸ್ಪೆನ್ಸಿನ ಹೆಡ್ಡಿಂಗ್ನಲ್ಲಿ ಬಹಳಷ್ಟು ಐಟಮ್ಸ್ಗಳನ್ನು ನೋಡ್ತೀವಿ. ಆ ಎಕ್ಸ್ಪೆನ್ಸ್ನಲ್ಲಿ ಮತ್ತಿದು ಎಲ್ಲಿ ಹೋಗಬೇಕಪ್ಪ ಅಂದರೆ ಸ್ಯಾಲ್ರಿ ಯಾರಿಗೆ ಕೊಡ್ತೀವಿ ನಾವು? ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಬೇಕು. ಸ್ಯಾಲ್ರಿ ಯಾರಿಗೆ ಕೊಡ್ತೀವಿ? ಎಂಪ್ಲಾಯೀಸ್, ಉದ್ಯೋಗಿಗಳಿಗೆ ಕೊಡ್ತೀವಿ. ಸೊ ಹಾಗಾಗಿ ಸ್ಯಾಲ್ರೀಸ್ ಟು ಎಂಪ್ಲಾಯೀಸ್ ಎಲ್ಲಿ ಬರ್ತದೆ? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಲಿವ್ ಯಾರು ತಗೊಳ್ತಾರೆ ಕಂಪನಿಯಲ್ಲಿ ಅಥವಾ ವ್ಯವಹಾರ ಸಂಸ್ಥೆಯಲ್ಲಿ? ಅದು ಕೂಡ ಎಂಪ್ಲಾಯಿ. ಸೊ ಹಾಗಾಗಿ ಸ್ಯಾಲ್ರೀಸ್ ಟು ಎಂಪ್ಲಾಯಿ ಮತ್ತು ಲಿವ್ ಎನ್ಕ್ಯಾಶ್ಮೆಂಟ್ ಬೆನಿಫಿಟ್ ಎಕ್ಸ್ಪೆನ್ಸ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ನಲ್ಲಿ ಇವೆರಡು ಐಟಮ್ಸ್ ಬರ್ತದೆ. ಹಾಗಾಗಿ 2 ಐಟಮ್ ಬರ್ತಾ ಇದೆ ಅನ್ನೋ ಕಾರಣಕ್ಕಾಗಿ ನಾವು ನೋಟನ್ನು ಪ್ರಿಪೇರ್ ಮಾಡಬೇಕು. ಸೊ ಈ ರೀತಿ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ನೋಟ್ ನಂಬರ್ 1, ಸೊ ನೋಟ್ ನಂಬರ್ 1 ಅಂತ ಮಾಡಿಕೊಂಡು ನಾವಿಲ್ಲೇನು ಮಾಡಬೇಕಪ್ಪ ಅಂದರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಎಂಪ್ಲಾಯಿಗೆ ಸಂಬಂಧಪಟ್ಟಂಥ ಖರ್ಚುಗಳನ್ನು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ಗಳಲ್ಲಿ ಬರಿತೀವಿ. ಸೊ ಇಲ್ಲಿ 2 ಐಟಮ್ಗಳನ್ನು ಕೊಟ್ಟಿದ್ದಾರೆ ಅವರು. ಒಂದೇದು ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೊಂದು ಯಾವುದು ಕೊಟ್ಟಿದ್ರು ಅವರಲ್ಲಿ? ಲಿವ್ ಎನ್ಕ್ಯಾಶ್ಮೆಂಟ್. ಸೊ ಈ ರೀತಿ ನೀವು 2 ಎಕ್ಸ್ಪೆನ್ಸಸ್ಗಳನ್ನು ಬರೀಬೇಕು. ಈ 2 ಎಕ್ಸ್ಪೆನ್ಸಸ್ ಎಂಪ್ಲಾಯಿಗೆ ಸಂಬಂಧಪಟ್ಟಂಥದ್ದು. ಲಿವ್ ಎನ್ಕ್ಯಾಶ್ಮೆಂಟ್ ಮತ್ತು ಸ್ಯಾಲ್ರೀಸ್ ಎಷ್ಟದ? 40,000. ಲಿವ್ ಎನ್ಕ್ಯಾಶ್ಮೆಂಟ್ 10,000. ಸೊ ಈ ಕಡೆ 40,000 ಸ್ಯಾಲರೀಸ್, ಲಿವ್ ಎನ್ಕ್ಯಾಶ್ಮೆಂಟ್ 10,000. ಸೊ 40 + 10 50,000 ರೂಪೀಸ್ ಆಗ್ತದೆ. ಇದು ನೋಟ್ ನಂಬರ್ 1. ಈ ರೀತಿ ಒಂದು ನೋಟನ್ನು ಪ್ರಿಪೇರ್ ಮಾಡಬೇಕು. ಎಂಪ್ಲಾಯಿಗೆ ಕೊಟ್ಟಂಥ ಖರ್ಚುಗಳು 2. ಸೊ ಇವೆರಡು ಏನು ಮಾಡ್ತೀವಿ? ಇಲ್ಲಿ ಹೆಡ್ಡಿಂಗ್ ನಂಬರ್ 4 ಎಕ್ಸ್ಪೆನ್ಸಸ್ ಅಂತ ಬರಿತೀವಲ್ಲ, ಅಲ್ಲಿ ತೊಗೊಂಡು ಹೋಗಬೇಕಾಗ್ತದೆ. ಈಗ ಮತ್ತೊಂದು ನೋಟ್ ಬರ್ತದೆ ಸ್ನೇಹಿತರೆ. ಅದು ಯಾವುದಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು ಇವೆರಡು. ಅದು ಈಗ ಇದಾದ ನಂತರ ಏನದ? ಲಿವ್ ಎನ್ಕ್ಯಾಶ್ಮೆಂಟ್ ಆದ ನಂತರ ರೆಂಟ್ ಆ್ಯಂಡ್ ಟ್ಯಾಕ್ಸಸ್, ಬಾಡಿಗೆ. ರೆಂಟ್ ಅನ್ನೋದು ಕೂಡ ಎಕ್ಸ್ಪೆನ್ಸ್, ಬಟ್ ಡೈರೆಕ್ಟ್ಲಿ ನಾವು ತೊಗೊಳಕ್ಕೆ ಸಾಧ್ಯ ಇಲ್ಲ. ಯಾವುದೇ ಐಟಮನ್ನು ಡೈರೆಕ್ಟ್ಲಿ ತೊಗೊಳಕ್ಕೆ ಸಾಧ್ಯ ಇಲ್ಲ ಎಕ್ಸ್ಪೆನ್ಸಸ್ನಲ್ಲಿ. ಬಿಕಾಸ್ ಕೆಲವೊಂದು ಹೆಡ್ಡಿಂಗ್ಸನ್ನು ಫಾಲೋ ಮಾಡಬೇಕು. ಆ್ಯಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನೀಸ್ ಆ್ಯಕ್ಟ್ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಆ ಫಾರ್ಮ್ಯಾಟ್ ಏನದ, ಆ ಫಾರ್ಮ್ಯಾಟ್ ಪ್ರಕಾರನೇ ಹೋಗಬೇಕಾಗ್ತದೆ ವಿದ್ಯಾರ್ಥಿಗಳೇ. ಸೊ ರೆಂಟನ್ನು ಎಲ್ಲಿ ತೊಗೊಳ್ಬೇಕಪ್ಪ ಅಂದರೆ ಅದರ್ ಎಕ್ಸ್ಪೆನ್ಸಸ್ನಲ್ಲಿ ಬರ್ತದೆ. ಬಿಕಾಸ್ ಅಲ್ಲಿ ಫೈನಾನ್ಸ್ ಕಾಸ್ಟ್ ಬರ್ತದೆ, ಡೆಪ್ರಿಸಿಯೇಷನ್ ಬರ್ತದೆ, ಆಮೇಲೆ ಇದೇ ಈಗ ಮಾಡಿದಂತಹ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಬರ್ತದೆ, ಪರ್ಚೇಸ್ ಬರ್ತದೆ. ಸೊ ಇವು 4 ಯಾವುದು ಬರ್ತಾ ಇಲ್ಲ ಅಂದರೆ ಇದರ ಅರ್ಥ ಅದು ಅದರ್ ಎಕ್ಸ್ಪೆನ್ಸಸ್ನಲ್ಲಿ ಹೋಗಬೇಕಾಗ್ತದೆ. ಸೊ ನಾವು 2ನೇ ನೋಟ್ ಏನು ಮಾಡಬೇಕಪ್ಪ ಅಂದರೆ ಅದರ್ ಎಕ್ಸ್ಪೆನ್ಸಸ್ ಅಂತ ಮಾಡ್ಕೊಳ್ಬೇಕು. ಸೊ ಈಗ ಅದರ್ ಎಕ್ಸ್ಪೆನ್ಸಸ್ನಲ್ಲಿ ಮೊದಲನೇದು ಯಾವುದಿತ್ತಲ್ಲಿ ಸ್ನೇಹಿತರೆ? ಇಲ್ಲಿ ನೋಡಬಹುದು ನೀವು ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ಸೊ ಇದರ ರೆಂಟ್ ಆ್ಯಂಡ್ ಟ್ಯಾಕ್ಸಸನ್ನು ನಾನಿಲ್ಲಿ ತಗೊಳ್ತೀನಿ. ಆಮೇಲೆ 2ನೇದು ಯಾವುದಿತ್ತಲ್ಲಿ? ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಆದಂಥ ರಿಪೇರ್ ಮಾಡ್ತಾ ಇದ್ದೀವಿ ಅಂದರೆ ಖರ್ಚು ಮಾಡ್ತಾ ಇದ್ದೀವಿ. ಸೊ ಇದು ಕೂಡ ಎಕ್ಸ್ಪೆನ್ಸಸ್, ಇದು ಕೂಡ ಅದರ್ ಎಕ್ಸ್ಪೆನ್ಸ್ನಲ್ಲಿ ಬರುವಂಥದ್ದು. ರಿಪೇರ್ಸ್ ಟು ಮಷಿನರಿ. ಕೇವಲ 1-2-3 ನೋಟ್ಸ್ಗಳನ್ನು ಬಹಳ ಚೆನ್ನಾಗಿ ನೀವು ಅರ್ಥೈಸಿಕೊಂಡಲ್ಲಿ ನಿಮಗೆ ಇದು ಬಹಳ ಚೆನ್ನಾಗಿ ಅರ್ಥ ಆಗಿಬಿಡ್ತದೆ. 6 ಮಾರ್ಕ್ಸ್ಗಳನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಈಗ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಎಷ್ಟದ ಇಲ್ಲಿ? ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 30,000 ರೂಪೀಸ್. ರಿಪೇರ್ಸ್ ಟು ಮಷಿನರಿ 20,000. 30 ಮತ್ತು 20. ಸೊ ನೀವು ಇಲ್ಲಿ ಏನು ಮಾಡಬೇಕು? 30,000 ರೆಂಟ್ ಆ್ಯಂಡ್ ಟ್ಯಾಕ್ಸಸ್, 20,000 ರಿಪೇರ್ಸ್ ಟು ಮಷಿನರಿ. ಸೊ 2 ಕೂಡಿಸ್ಕೊಂಡ್ರೆ ಎಷ್ಟಾಗ್ತದೆ? 50,000 ರೂಪೀಸ್. ಇದು ನೋಟ್ ನಂಬರ್ 2ನಲ್ಲಿ ಬರುವಂಥದ್ದು. ಸೊ ಮೊದಲನೇ ನೋಟ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್, 2ನೇ ನೋಟ್ ಅದರ್ ಎಕ್ಸ್ಪೆನ್ಸಸ್. ಈ ರೀತಿ 2 ನೋಟ್ಸ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಓಕೆ. ಈಗ ಅದಾದ ನಂತರ ಲಾಸ್ಟ್ ಐಟಮಲ್ಲಿ ಏನದ? ಟ್ಯಾಕ್ಸ್ ಅದ. ಸೊ ಟ್ಯಾಕ್ಸ್ ನಾವೇನು ಮಾಡ್ತೀವಿ? ನಮ್ಮ ಹೆಡ್ಡಿಂಗ್ಸ್ನಲ್ಲಿನ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ತೀವಿ. ಓಕೆ. ಸೊ ಈಗ ನಾವು ಫಾರ್ಮ್ಯಾಟನ್ನು ಮಾಡ್ತಾ ಇದ್ದೀವಿ. ಫಾರ್ಮ್ಯಾಟ್ ಮಾಡಬೇಕಾದ್ರೆ ಕಂಪಲ್ಸರಿ ಹೆಡ್ಡಿಂಗನ್ನು ಬರೀಬೇಕು ಸ್ನೇಹಿತರೆ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31/3/2018. ಅವ್ರು ಯಾವ ರೀತಿ ಹೆಡ್ಡಿಂಗನ್ನು ಹೇಳ್ತಾರೆ, ಯಾವ ರೀತಿ ಡೇಟನ್ನು ಕೊಡ್ತಾರೆ, ಆ ಡೇಟನ್ನು ನೀವು ಬರೀಬೇಕಾಗ್ತದೆ. ಆಮೇಲೆ ಇಲ್ಲಿ ಒಳಗಡೆ ಫಸ್ಟ್ ಕಾಲಮ್ನಲ್ಲಿ ಬರೀಬೇಕಾಗಿರೋದು ಪರ್ಟಿಕ್ಯುಲರ್ಸ್. ಆಮೇಲೆ ನೀವು ಬರೀಬೇಕಾಗಿರೋದು ನೋಟ್ ನಂಬರ್. ಆಮೇಲೆ ಅಮೌಂಟನ್ನು ಬರಿತೀವಿ. ಅಮೌಂಟ್ ಅಂತಲೂ ಬರೀಬೋದು, ರುಪೀಸ್ ಸಿಂಬಾಲ್ ಕೂಡ ಹಾಕಬಹುದು. ಈಗ ಸೀರಿಯಲ್ ವೈಸನ್ನು ಹೋಗ್ಬೇಕು ನಾವು. ಮೊದಲನೇ ಹೆಡ್ಡಿಂಗ್ ರೋಮನ್ ಅಂಕಿ 1. ಮೊದಲನೇ ಹೆಡ್ಡಿಂಗ್ ಯಾವುದಿತ್ತಪ್ಪ ಅಂದರೆ ಫಾರ್ಮ್ಯಾಟ್ ಪ್ರಕಾರ ರೆವೆನ್ಯೂ ಫ್ರಾಮ್ ಆಪರೇಷನ್ಸ್. ಈಗ ರೆವೆನ್ಯೂ ಫ್ರಾಮ್ ಆಪರೇಷನ್ಸ್ಗೆ ಮತ್ತೊಂದು ಹೆಸರು ಯಾವುದು? ಸೇಲ್ಸ್ ಅಂದ್ರೂ ಒಂದು, ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೂ ಕೂಡ ಒಂದೇ ಆಗ್ತದೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಕೊಟ್ಟಾರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 5 lakh ರೂಪೀಸ್. ಸೊ ನಾವೇನು ಮಾಡಬೇಕಪ್ಪ ಅಂದರೆ 5 lakh ರೂಪೀಸನ್ನು ತೆಗೆದುಕೊಳ್ಬೇಕು.
ಈಗ ಎರಡನೇ ಹೆಡ್ಡಿಂಗ್ ಆ ಫಾರ್ಮ್ಯಾಟ್ ಪ್ರಕಾರ ಬರೋದು ನೆನಪಿಟ್ಕೊಳ್ಳೇಬೇಕು. ಕಂಪಲ್ಸರಿ ಅವು ಐಟಮ್ ಕೊಟ್ಟಿರಲಿ ಅಥವಾ ಬಿಡಲಿ, ಆ 7 ಹೆಡ್ಡಿಂಗನ್ನು ನಾವು ಕಂಪಲ್ಸರಿ ಮಾಡಬೇಕು. ಅದರ್ ಇನ್ಕಮ್ನಲ್ಲಿ ಯಾವುದೂ ಇಲ್ಲ. ಸೊ ಹಾಗಾಗಿ ನಿಮ್ಮ 3ನೇ ಹೆಡ್ಡಿಂಗ್ ಯಾವುದು ಬರ್ತದೆ? ಟೋಟಲ್ ಇನ್ಕಮ್ ಹೆಂಗೆ ಬರ್ತದೆ? ಈ ಸೇಲ್ಸ್ ಮತ್ತು ಅದರ್ ಇನ್ಕಮ್ ಎರಡು ಪ್ಲಸ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ಇನ್ಕಮ್ ಸಿಗ್ತದೆ. ಈಗ 5 lakhs ಅದ, ಇಲ್ಲಿ ಏನು ಪ್ಲಸ್ ಮಾಡಲಿಕ್ಕೆ ಇಲ್ಲ. ಸೊ ಅಗೇನ್ ಆನ್ಸರ್ ಏನು ಬರ್ತದೆ? 5 lakh + 0, ಆನ್ಸರ್ ವಿಲ್ ಬಿ 5 lakh ಆಸ್ ಇಟ್ ಈಸ್. ಹೌದಾ? ಅದಾದ ನಂತರ ಹೆಡ್ಡಿಂಗ್ ನಂಬರ್ 4 ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮಿಸ್ಟೇಕ್ಸ್ ಮಾಡೋದು ಈ 4ನೇ ಹೆಡ್ಡಿಂಗ್ನಲ್ಲಿ. ಯಾವುದು? ಎಕ್ಸ್ಪೆನ್ಸ್. ಈಗ ಎಕ್ಸ್ಪೆನ್ಸಸ್ ಯಾವ್ಯಾವ ಅದಾವೆ ಅಂತೇಳಿ ಮತ್ತೊಂದು ಸಲ ಕ್ವಶನ್ ನೋಡ್ಕೊತ ಹೋಗಬೇಕು. ಎಕ್ಸ್ಪೆನ್ಸ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಆಯಿತಾ. ಸೆಕೆಂಡ್ ಐಟಮ್ ಪರ್ಚೇಸ್. ಎಸ್, ಪರ್ಚೇಸ್ ಅನ್ನೋದೇನು? ಇದು ಕೂಡ ಎಕ್ಸ್ಪೆನ್ಸ್ ಆಗ್ತದೆ. ಸೊ ಇದು ಡೈರೆಕ್ಟ್ಲಿ ಬರಿಬೇಕು. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತ ಬರಿಬೇಕು. ಈಗ ಎಷ್ಟೋ ಜನ ಕೇಳ್ತಾರೆ ನಮಗೆ, ಸರ್ ನೀವು ಯಾವುದೇ ಎಕ್ಸ್ಪೆನ್ಸ್ಗಳನ್ನು ಡೈರೆಕ್ಟ್ ಬರಿಬಾರ್ದು ಅಂತ ಹೇಳಿದ್ರಿ, ಬಟ್ ಪರ್ಚೇಸನ್ನು ಡೈರೆಕ್ಟಾಗಿ ಬರಿತಾ ಇದ್ದೀರಿ. ಯಾಕೆ ಡೈರೆಕ್ಟಾಗಿ ಬರಿತಾ ಇದ್ದೀವಪ್ಪ ಅಂದರೆ ಇದು ಹೆಡ್ಡಿಂಗ್ ಅದ. ಪರ್ಚೇಸ್ ಅನ್ನೋದು ಹೆಡ್ಡಿಂಗ್ ಅನ್ನೋದ. ಈಗ ಸ್ಯಾಲ್ರೀಸ್ ಅನ್ನೋದು ಯಾವುದು ಹೆಡ್ಡಿಂಗ್ ಇಲ್ಲ ಫಾರ್ಮ್ಯಾಟ್ನಲ್ಲಿ. ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಹೆಡ್ಡಿಂಗ್ ಇಲ್ಲ ಫಾರ್ಮ್ಯಾಟ್ನಲ್ಲಿ. ಹಾಗಾಗಿ ಇದನ್ನು ನೋಟ್ಸ್ ಮುಖಾಂತರ ಮಾಡಬೇಕು. ಪರ್ಚೇಸ್ ಅನ್ನೋದು ಹೆಡ್ಡಿಂಗ್ ಅದ ಫಾರ್ಮ್ಯಾಟ್ನಲ್ಲಿ, ಹಾಗಾಗಿ ಡೈರೆಕ್ಟ್ಲಿ ಬರೆದು ಬಿಡಬೇಕು, ಏನೂ ಸಮಸ್ಯೆ ಇಲ್ಲ. ಪರ್ಚೇಸ್ ಎಷ್ಟದ? 3 lakh rupees. ಪರ್ಚೇಸ್ ಇರೋದು 3 lakh. ಈಗ ಎರಡನೇದು ಮತ್ತೇನದ ನೋಡೋಣ. ಸ್ಯಾಲರೀಸ್ ಅದ, ಆಮೇಲೆ ಲೀವ್ ಎನ್ಕ್ಯಾಶ್ಮೆಂಟ್. ಇವೆರಡು ಆಲ್ರೆಡಿ ನೋಟ್ ಮಾಡಾಯಿತು. ಸೊ ಹಾಗಾಗಿ ಇವೆರಡು ಎಲ್ಲಿ ಬರ್ತಾವಪ್ಪ ಅಂದರೆ ಇಲ್ಲಿ ಮಾಡಿದ್ದೀವಿ ನಾವು ನೋಟನ್ನು. ಎಲ್ಲಿ ಬರ್ತದೆ? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಏನು ಮಾಡಬೇಕು? ಡೈರೆಕ್ಟ್ಲಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಬರಿಬೇಕು. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಎಷ್ಟದ? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಮೌಂಟ್ ಇಲ್ಲಿ ಮಾಡಿದ್ದೀವಿ ನೋಟ್ ನಾವು 50,000 rupees. ಸೊ ನೋಟ್ ನಂಬರ್ 1, ನೋಟ್ ನಂಬರ್ ಕಾಲಮ್ನಲ್ಲಿ 1 ಅಂತ ಬರೋದು ಅಮೌಂಟನ್ನು 50,000 ಬರಿಬೇಕು. ಕ್ಲಿಯರ್? ಓಕೆ. ಮೂರನೇದು ಈಗ ಸ್ಯಾಲ್ರೀಸ್ ಮುಗಿತಾ, ಲಿವ್ ಎನ್ಕ್ಯಾಶ್ಮೆಂಟ್ ಮುಗೀತು, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಇದ್ರ ಬಗ್ಗೆ ನೋಟ್ ಮಾಡಿದ್ದೀವಿ. ಇದು ಯಾವ ನೋಟ್ನಲ್ಲಿ ಹೋಗ್ತದೆ? ನೋಟ್ ನಂಬರ್ 2, ಅದರ್ ಎಕ್ಸ್ಪೆನ್ಸಸ್, ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ಅದೇ ರೀತಿ ನೆಕ್ಸ್ಟ್ ಐಟಮ್ ರಿಪೇರ್ಸ್ ಟು ಮಷಿನರಿ. ಇದು ಕೂಡ ಎಲ್ಲಿ ಹೋಗ್ತದೆ? ಅದರ್ ಎಕ್ಸ್ಪೆನ್ಸಸ್, ರಿಪೇರ್ಸ್ ಟು ಮಷಿನರಿ. ಸೊ ನಾವಿಲ್ಲಿ ಏನು ಬರಿಬೇಕಪ್ಪ ಅಂದರೆ ಅದರ್ ಎಕ್ಸ್ಪೆನ್ಸಸ್ ಅಂತ ಬರಿಬೇಕು. ಓಕೆ. ಅದರ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 2 ಇಲ್ಲಿದೆ. ನೋಟ್ ನಂಬರ್ 2, ನೋಟ್ ನಂಬರ್ ಕಾಲಮ್ನಲ್ಲಿ ನೋಟ್ ನಂಬರ್ ಹಾಕಬೇಕು. ಎಷ್ಟದ ಅದರ್ ಎಕ್ಸ್ಪೆನ್ಸಸ್ ಅಮೌಂಟ್? 50,000. ಸೊ ಇಲ್ಲಿ 50,000 rupees ಬರಿಬೇಕು. ಓಕೆ. ಈಗ ಕ್ವಶನ್ ನೋಡಿದ ಪ್ರಕಾರ ಮತ್ತೆ ಯಾವುದೇ ಐಟಮನ್ನು ಬಿಟ್ಟಿಲ್ಲ. ಹಾಗಾಗಿ ಇಲ್ಲಿ ಏನು ಮಾಡಬೇಕು? ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಒಂದು ಲೈನನ್ನು ಬರ್ಕೊಳ್ಬೇಕು. ಟೋಟಲ್ ಎಕ್ಸ್ಪೆನ್ಸಸ್. ಈಗ ಎಕ್ಸ್ಪೆನ್ಸನ್ನು ಟೋಟಲ್ ಮಾಡಬೇಕು. ಈ 5 lakh rupees ಹಿಡಿಬೇಡ್ರಿ. ಬಹಳಷ್ಟು ಜನ ಈ 5 ಲಕ್ಷ ರೂಪಾಯಿನ ತೊಗೊಂಡು ಮುಂದ್ಗಡೆ ಬರ್ತಾರೆ. 5 ಲಕ್ಷ ಅದು ಇನ್ಕಮ್ ಅದ, ಟೋಟಲ್ ಇನ್ಕಮ್. ನಾನು ಇಲ್ಲಿ ಬರಿತಾ ಇರೋದು ಟೋಟಲ್ ಎಕ್ಸ್ಪೆನ್ಸ್. ಸೊ ಎಕ್ಸ್ಪೆನ್ಸ್ ಕೆಳಗಡೆ 1, 2, 3, 1, 2, 3. ಸೊ 3 ಅಮೌಂಟನ್ನು ಟೋಟಲ್ ಮಾಡಬೇಕು. 3 ಅಮೌಂಟನ್ನು ಟೋಟಲ್ ಮಾಡಿದರೆ ನಮಗೆ ಸಿಗೋದು 3 lakh + 50,000 + 50,000. ನಮಗೆ ಸಿಗೋದು ಎಷ್ಟು ಸ್ನೇಹಿತರೆ? 4 lakh rupees. ಸೊ ಟೋಟಲ್ ಎಕ್ಸ್ಪೆನ್ಸಸ್ 4 lakh. ಈಗ ನಮ್ಮ 5ನೇ ಹೆಡ್ಡಿಂಗ್ ನಮ್ಮ ಕಡೆ ಟೋಟಲ್ ಇನ್ಕಮ್ ಅದ, ಟೋಟಲ್ ಎಕ್ಸ್ಪೆನ್ಸಸ್ ಅದ. ನಮ್ಮ ಕಡೆ 5 ಲಕ್ಷ ರೂಪಾಯಿ ಇದ್ದು ನಾವು ಖರ್ಚು ಮಾಡಿದ್ದು 4 ಲಕ್ಷ. ಸೊ 5 ಲಕ್ಷ ಒಳಗಡೆ 4 ಲಕ್ಷ ಕಳೆದರೂ ನಮ್ಗೆ ಇನ್ನೂ 1 ಲಕ್ಷ ರೂಪಾಯಿ ಅದ, ಇನ್ನೂ ಉಳಿತಾಯ ಆಗ್ತಾ ಇದೆ. 5 ಲಕ್ಷ ರೂಪಾಯಿ ನಮ್ಮ ಒಟ್ಟು ಆದಾಯ, ನಮ್ಮ ಒಟ್ಟು ಖರ್ಚು 4 ಲಕ್ಷ. ಸೊ 5 ಲಕ್ಷ ರೂಪಾಯಿ ಒಳಗಡೆ 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಅಂದರೆ ಇನ್ನು ಎಷ್ಟು ಉಳಿದು ನಮ್ಮ ಹತ್ರ ಇನ್ನು ಉಳಿದಿದ್ದು 1 ಲಕ್ಷ ಉಳಿದು. ಆ ಉಳಿದು ಅನ್ನೋ ಕಾರಣಕ್ಕಾಗಿ ಅದು ನಮಗೆ ಏನಾಗ್ತದೆ? ಪ್ರಾಫಿಟ್. ಬಟ್ ಇದು ಎಂಥ ಪ್ರಾಫಿಟ್ ಅಪ್ಪ ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಟ್ಯಾಕ್ಸನ್ನು ಕೊಡೋಕ್ಕಿಂತ ಮುಂಚೆ ನಮಗಾಗ್ತಾ ಇರೋ ಪ್ರಾಫಿಟ್. ಬ್ರ್ಯಾಕೆಟ್ನಲ್ಲಿ 3 - 4. 3 ಅಂದರೆ ಟೋಟಲ್ ಇನ್ಕಮ್, 3 ಟೋಟಲ್ ಇನ್ಕಮ್. 4 ಅಂದರೆ ಎಕ್ಸ್ಪೆನ್ಸ್ನಲ್ಲಿ ಬರುವಂಥ ಟೋಟಲ್ ಇನ್ಕಮ್ 3, ಎಕ್ಸ್ಪೆನ್ಸಸ್ 4. 5 - 4 lakh ನಿಮಗೆ ಆನ್ಸರ್ ಸಿಗೋದು 1 lakh. ಇದು ಬಿಫೋರ್ ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಕೊಡೋಕ್ಕಿಂತ ಮುಂಚೆ. ಈಗ ಏನು ಮಾಡೋಣ? 6ನೇ ಹೆಡ್ಡಿಂಗ್ನಲ್ಲಿ ಟ್ಯಾಕ್ಸನ್ನು ಕೊಟ್ಬಿಡ್ರಿ. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಆ್ಯಟ್ ಎಷ್ಟು ಪರ್ಸೆಂಟೇಜ್ ಅಂತ ನೋಡುವ.
ಟ್ಯಾಕ್ಸ್ ಇಲ್ಲಿ ಬರ್ದಾರ ಅವರು ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅದ 30% ಆಟ್ 30%. ಸೊ ಯಾವ ಅಮೌಂಟ್ ಮೇಲೆ 30% ಕೊಡಬೇಕು? ನಿಮಗೆ ಪ್ರಾಫಿಟ್ ಮೇಲೇ 30% ಕೊಡಬೇಕು. ಪ್ರಾಫಿಟ್ ಎಷ್ಟದ 1 lakh. ಸೊ ಈ 1 lakh rupees ಮೇಲೆ ನೀವೇನು ಮಾಡಬೇಕು 30% ಕ್ಯಾಲ್ಕುಲೇಟ್ ಮಾಡಬೇಕು ಸ್ನೇಹಿತರೆ. ಎಷ್ಟಾಗ್ತದೆ 30,000 rupees ಆಗ್ತದೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ 30%, 1 lakh into 30 ಡಿವೈಡ್ ಬೈ 100. 30% 30,000. 1 ಲಕ್ಷ ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿತ್ತು, ಅದರೊಳಗಡೆ ನೀವೇನು ಮಾಡ್ತಾ ಇದ್ದೀರಿ 30,000 ರೂಪಾಯಿನ ಟ್ಯಾಕ್ಸ್ ತುಂಬ್ತಾ ಇದ್ದೀರಿ. 5 ಲಕ್ಷ ರೂಪಾಯಿ ನಿಮಗೆ ಇನ್ಕಮ್ ಆಗಿತ್ತು, 4 ಲಕ್ಷ ಖರ್ಚು ಮಾಡಿದ್ರಿ, 1 ಲಕ್ಷ ಉಳಿದು. ಆ 1 ಲಕ್ಷದಾಗ ಮತ್ತೆ 30,000 ಟ್ಯಾಕ್ಸ್ ಕೊಟ್ರಿ. ಹಾಗಾದರೆ ನಿಮ್ಮ ಹತ್ರ ಇನ್ನೂ ಎಷ್ಟು ಉಳಿದು? ಇನ್ನೂ 70,000 ರೂಪಾಯಿ ಉಳಿತಾ ಇದೆ. ಟ್ಯಾಕ್ಸ್ ಕೊಟ್ಟರೂ ಕೂಡ ನಮ್ಮ ಹತ್ರ ಎಷ್ಟು ಉಳಿತಾ ಇದೆ? 70,000. ಸೊ ಇದಕ್ಕೆ ಏನಂತ ಕರಿತೀವಿ? ಇದೂ ಕೂಡ ಪ್ರಾಫಿಟ್ ಅಂತಲೇ ಕರಿತೀವಿ ಸ್ನೇಹಿತರೆ. ಆದರೆ ಇದು ಎಂಥ ಪ್ರಾಫಿಟ್ ಅಪ್ಪ ಅಂದರೆ ಆಫ್ಟರ್ ಟ್ಯಾಕ್ಸ್, ಅಂದರೆ ಟ್ಯಾಕ್ಸ್ ಕೊಟ್ಟ ನಂತರ ನಮಗೆ ಆಗಿರುವಂತಹ ಪ್ರಾಫಿಟ್ 5 - 6 ಅಂದರೆ ಮೇಲ್ಗಡೆ 5 1 lakh, 6 30,000, 1 lakh - 30 70,000 rupees ಉಳಿತದೆ. ಈಸ್ ಇಟ್ ಕ್ಲಿಯರ್? ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಟ್ಯಾಕ್ಸ್ ಕೊಟ್ಟ ನಂತರ ನಮಗಾಗುವಂಥ ಪ್ರಾಫಿಟ್. ಸೊ ಇದು 6 ಮಾರ್ಕ್ಸ್ಗೆ ಬರುವಂತಹ ವೆರಿ ಸಿಂಪಲ್ ಕ್ವಶನ್. 90% ಅವರು ಬಹಳಷ್ಟು ಕ್ವಶನ್ ಪೇಪರ್ಸ್ಗಳಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಕೇಳೋದ್ರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗ್ತದೆ. ಇದಾದ ನಂತರ ಬ್ಯಾಲೆನ್ಸ್ ಶೀಟ್ ಬರ್ತದೆ. ಬ್ಯಾಲೆನ್ಸ್ ಶೀಟ್ ಅಥವಾ P&L ಸ್ಟೇಟ್ಮೆಂಟ್ ಎರಡರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ಗೆ ಬರುವಂತಹ ಸಾಧ್ಯತೆ ಇರ್ತದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನಾವು ಇದನ್ನು ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ಬೇಕಾಗ್ತದೆ. ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಬಹುದು. ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಯಾರೆಲ್ಲ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿಲ್ಲ, ನಿಮಗೆ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ, ಅದರ ಮುಖಾಂತರ ಜಾಯ್ನ್ ಆಗಬಹುದು. ಆಮೇಲೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾವು ಆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಕೂಡ ಮಾಡ್ತಾ ಇರ್ತೀವಿ. ಇನ್ನು ಮುಂದೆ ನಾವು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಮಾಡುವಂಥ ಪ್ರಯತ್ನ ಮಾಡುವ. ಇನ್ನೊಂದು ಕ್ವಶನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮೇಲೆ ತೊಗೊಂಬರ್ತೀನಿ. ಅದಾದ ನಂತರ ಬ್ಯಾಲೆನ್ಸ್ ಶೀಟನ್ನು ಕೂಡ ಮಾಡುವಂಥ ಕೆಲಸವನ್ನು ಸಾಧ್ಯವಾದಷ್ಟು ಬೇಗ ಮಾಡುವ. ಸೊ ಎಲ್ಲ ಯಾರಿಗೆ ಇನ್ಫಾರ್ಮೇಟಿವ್ ಅನ್ನಿಸ್ತದೆ, ಯೂಸ್ಫುಲ್ ಅನ್ನಿಸ್ತದೆ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಅವರಿಗೆ ಕಲೀಲಿಕ್ಕೆ ಒಂದು ಅವಕಾಶವನ್ನು, ಅವರಿಗೆ ಒಂದು ಸಹಾಯ ಹಸ್ತವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ಸೆಷನನ್ನು ಮುಗಿಸ್ತಾ ಇದ್ದೀನಿ. ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮಗೆ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು.